Hello kids, let's look at Lakshya KCT 2025 DPP1 Human Reproduction. Let's look at the question. The testes are situated outside the abdominal cavity in the scrotum as it helps to. ಟೆಸ್ಟಿಸು ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿಯಿಂದ ಹೊರಗಡೆ ಸ್ಕ್ರೋಟಮ್ ಅಲ್ಲಿ ಅದು ಪ್ರೆಸೆಂಟ್ ಇದೆ. ಇದರಿಂದ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಟೆಸ್ಟಿಸು ಅಬ್ಡಾಮಿನಲ್ ಕ್ಯಾವಿಟಿಯಿಂದ ಹೊರಗಡೆ ಇರುವಂಥದ್ದು, ಸ್ಕ್ರೋಟಮಲ್ಲಿ ಸಿಚುವೇಟೆಡ್ ಆಗಿರುವಂಥದ್ದು ಲೋ ಟೆಂಪ್ರೇಚರ್ನ ಮೇಂಟೈನ್ ಮಾಡಲಿಕ್ಕೆ. ಬಾಡಿ ಟೆಂಪ್ರೇಚರ್ಗಿಂತ ನಿಯರ್ಲಿ 1 to 2 degrees Celsius ಲೋವರ್ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ಬೋದು ಸ್ಕ್ರೋಟಮಲ್ಲಿ ಇದ್ದಾಗ. ಅದು ನಮ್ಮ ಬಾಡಿ ಟೆಂಪ್ರೇಚರಲ್ಲಿ ಏನಾದರೂ ಸ್ಪರ್ಮ್ಸ್ ಬಂದುಬಿಡ್ತು ಅಂತಂದರೆ ಅದು ವಯಬಲ್ ಇರೋದಿಲ್ಲ. ಇಟ್ ಮೇ ಲೀಡ್ ಟು ದ ಡೆತ್ ಆಫ್ ದ ಸ್ಪರ್ಮ್ಸ್. ಹಾಗಾಗಿ ಲೋ ಟೆಂಪ್ರೇಚರಲ್ಲಿದ್ದಾಗ ಅದು ಸ್ಪರ್ಮ್ನ ವಯಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಇಟ್ ವಿಲ್ ಬಿ ಹೆಲ್ದಿಯರ್. ಅದನ್ನು ಮೇಂಟೈನ್ ಮಾಡಲಿಕ್ಕೆ ಟೆಸ್ಟಿಸು ಬಾಡಿ ಅಬ್ಡಾಮಿನಲ್ ಕ್ಯಾವಿಟಿಯಿಂದ ಹೊರಗಡೆ ಸ್ಕ್ರೋಟಮಲ್ಲಿ ಸಿಚುವೇಟೆಡ್ ಆಗಿದೆ. ಇಟ್ ಈಸ್ ನಾಟ್ ಟು ಸ್ಟೋರ್ ಸ್ಪರ್ಮ್ ಅಥವಾ ಹಾರ್ಮೋನ್ ಸೆಕ್ರೇಷನ್ನ ರೆಗ್ಯುಲೇಟ್ ಮಾಡಲಿಕ್ಕೆ ಅಲ್ಲ, ಅಥವಾ ಸ್ಪರ್ಮ್ನ ರಿಲೀಸ್ ಮಾಡಲಿಕ್ಕೆ ಅಲ್ಲ, ಲೋ ಟೆಂಪ್ರೇಚರ್ನ ಮೇಂಟೈನ್ ಮಾಡಲಿಕ್ಕೆ.